ನೋಡ್ತಾ ಇರ್ಬೋದು, ನಾನು ಹಿಂದ್ಗಡೆ ನೀವು ನೋಡ್ತಾ ಇದ್ದೀರಾ. ದೇವಾಲಯದ ಸುತ್ತಲೂ ಕೂಡ ನೀವು ನೋಡೋಕೆ ಹೋದರೆ ಎಲ್ಲ ಕೆತ್ತನೆಗಳು ಕರ್ನಾಟಕದ ರಾಜವಂಶಸ್ಥರಲ್ಲಿ ಹೊಯ್ಸಳ ರಾಜವಂಶಸ್ಥರು ಅಂತಂದರೆ ಬಹಳಷ್ಟು ಪ್ರಸಿದ್ಧಿ ಹೊಂದಿದಂಥವ್ರು. ಯಾಕಂತಂದರೆ ಅವರು ವಾಸ್ತುಶಿಲ್ಪಕ್ಕೆ ನೀಡಿರುವಂಥ ಕೊಡುಗೆ ಬಹಳ ಅಮೋಘವಾದದ್ದು. ಅಂತಹ ಒಂದು ವಾಸ್ತುಶಿಲ್ಪಕ್ಕೆ ದೊಡ್ಡದಂಥ ಕೈಗನ್ನಡಿ ಅಂತಂದರೆ ಅದು ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನಲ್ಲಿರುವಂಥ ಶ್ರೀ ಸೋಮನಾಥಪುರ ಅನ್ನುವಂಥ ಊರು. ಈ ಸೋಮನಾಥಪುರ ಅನ್ನುವಂಥ ಊರಿನಲ್ಲಿ ಇರುವಂತಹ ಚೆನ್ನಕೇಶವ ಸ್ವಾಮಿಯ ದೇವಾಲಯ ಬಹಳಷ್ಟು ಪ್ರಸಿದ್ಧಿಯನ್ನು ಕೂಡ ಹೊಂದಿದೆ ಮತ್ತು ಇಲ್ಲಿಯ ವಾಸ್ತುಶಿಲ್ಪವನ್ನು ನೋಡೋದಕ್ಕೆ ಎರಡು ಕಣ್ಣುಗಳು ಸಾಲೋದಿಲ್ಲ. ಹೊಯ್ಸಳ ರಾಜ 3ನೇ ನರಸಿಂಹನ ದಂಡನಾಯಕ ಆಗಿದ್ದಂತಹ ಸೋಮನಾಥ ಎಂಬವನು ಈ ಒಂದು ದೇವಾಲಯವನ್ನು ಕಟ್ಟಿಸ್ತಾರೆ. ಈ ರಾಮಾಯಣ, ಮಹಾಭಾರತ, ಭಾಗವತ ಪುರಾಣದ ಹಲವಾರು ಕೆತ್ತನೆಗಳನ್ನು ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ನಾನು ಹಿಂದ್ಗಡೆ ನೀವು ನೋಡ್ತಾ ಇದ್ದೀರಾ. ಈ ದೇವಾಲಯದ ಸುತ್ತಲೂ ಕೂಡ ನೀವು ನೋಡೋಕೆ ಹೋದರೆ ಎಲ್ಲ ಕೆತ್ತನೆಗಳು